ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಷರಾಶಿಯವರು ನಿಮ್ಮ ವೃತ್ತಿ ಅಥವಾ ಉದ್ಯೋಗ ಅಲ್ಲಿರ್ತಕ್ಕಂತಹ ಸಮಸ್ಯೆಗಳನ್ನ ಮೊದಲು ಬಗೆಹರಿಸ್ಕೊಳ್ಬೇಕು. ಇವತ್ತೂ ಆ ಸಮಸ್ಯೆಗಳನ್ನ ಹಾಗೇ ನೀವು ಉಳಿಸ್ಕೊಂಡ್ರಿ ಅಂತಾದ್ರೆ ಅದು ದೊಡ್ಡ ಮಟ್ಟದ ತೊಂದರೆಗೆ ನಿಮಗೆ ಕಾರಣವಾಗುತ್ತೆ. ಮುಂದೆಂದೂ ಕೂಡ ಅದನ್ನ ಬಗೆಹರಿಸಲಿಕ್ಕೆ ಕಷ್ಟ ಸಾಧ್ಯವಾಗ್ತಕ್ಕಂಥದ್ದಾಗತ್ತೆ ಅನ್ನುವಂತಹ ಅರ್ಥ. ಪ್ರೀತಿ ಪಾತ್ರರ ಕೆಲವು ಸಮಸ್ಯೆಗಳು ನಿಮಗೆ ನೋವನ್ನು ಉಂಟು ಮಾಡುತ್ತೆ. ಯಾರೋ ನಿಮಗೆ ಬೇಕಾದಂಥವ್ರು ಆತ್ಮೀಯರು ಕಷ್ಟಪಡ್ತಾ ಇರ್ತಾರೆ, ನೋವನ್ನು ಅನುಭವಿಸ್ತಾ ಇರ್ತಾರೆ, ಯಾವುದೋ ದೊಡ್ಡ ಸಮಸ್ಯೆಯ ಸುಳಿಯಲ್ಲಿ ಸಿಗಹಾಕೊಂಡಿರ್ತಾರೆ. ಅದನ್ನ ಕೇಳಿ ನೋಡಿ ನೀವು ಕೂಡ ಮರುಕ ಪಡ್ತಕ್ಕಂಥದ್ದಾಗತ್ತೆ. ಆ ನೋವು ನಿಮಗೆ ಮನಸ್ಸಿಗೆ ಘಾಸಿಯನ್ನು ಉಂಟು ಮಾಡ್ತಕ್ಕಂಥದ್ದಾಗತ್ತೆ. ಮನೆಯವರ ಪರಿಪೂರ್ಣವಾದಂತಹ ಸಹಕಾರ ನಿಮಗಿದೆ ಅಂತಕ್ಕಂಥದ್ದೇ ಒಂದು ಸಮಾಧಾನ. ಸ್ನೇಹಿತರ ಕಷ್ಟಕ್ಕೆ ಭಾಗಿಯಾಗ್ತಕ್ಕಂಥದ್ದು ಅಥವಾ ಅವರಿಗೆ ಏನೋ ಒಂದಷ್ಟು ಸಹಾಯ ಮಾಡುವಂಥದ್ದು, ಇದು ಯಾವುದಕ್ಕೂ ಕೂಡ ಮನೆಯವರ ಅಡ್ಡಿ ಇಲ್ಲ, ಮನೆಯವರು ಏನೂ ಕೂಡ ಅದರ ಬಗ್ಗೆ ಪ್ರಶ್ನೆ ಮಾಡೋದಿಲ್ಲ ಅನ್ನುವಂಥದ್ದು ಸಮಾಧಾನಕರವಾದ್ದು. ಹಲವಾರು ಯೋಜನೆಗಳು ಮುನ್ನೆಲೆಗೆ ಬರುತ್ತೆ, ಆದರೆ ಮಾನಸಿಕವಾಗಿ ಸಮಾಧಾನ ಇಲ್ಲ. ಯಾವ ನಿರ್ಧಾರವೂ ಕೂಡ ನಿಮ್ಮಿಂದ ಆಗದೇ ಇರತಕ್ಕಂಥದ್ದಾಗತ್ತೆ. ಮಕ್ಕಳ ಭವಿಷ್ಯಕ್ಕೋಸ್ಕರವಾಗಿ ಸ್ಥಿರವಾದಂತಹ ಯೋಜನೆಯನ್ನು ಮಾಡಬೇಕು ಅನ್ನುವಂಥದ್ದು ಮನಸ್ಸಿಗೆ ಬರುತ್ತೆ. ಯಾಕೆ ಅಂತಂದ್ರೆ ವಾತಾವರಣವನ್ನು ಗಮನಿಸಿರ್ತೀರಿ, ನಾಳೆ ನನ್ನ ಪರಿಸ್ಥಿತಿಯೂ ಹೀಗೆ ಆಗ್ಬಿಟ್ರೆ ಅನ್ನುವಂತಹ ಒಂದು ದುಃಖ ಬೇಜಾರು ನಿಮಗೆ ಕಾಡುವಂಥದ್ದಾಗತ್ತೆ. ನಿಮ್ಮ ಅಭಿಪ್ರಾಯಕ್ಕೆ ಬೆಲೆ ಇರುತ್ತೆ, ಅದಕ್ಕೆ ನೀವು ಸಂತೋಷ ಪಡಬೇಕು. ಏನಾದರೂ ಒಂದು ಮಾತನ್ನ ನೀವು ಹೇಳಿದ್ರಿ ಅಂದ್ರೆ ಅದನ್ನ ಅನುಮೋದಿಸ್ತಕ್ಕಂಥದ್ದು, ಒಪ್ಪಿಕೊಳ್ತಕ್ಕಂಥದ್ದು ನಿಮ್ಮ ಪರಿವಾರಕ್ಕೆ ಪೂರ್ಣವಾಗಿ ಇರುತ್ತೆ ಈ ದಿವಸ ಅನ್ನುವಂಥದ್ದು ನಿಮಗೆ ಒಳಗೆ ಸಂತೋಷವನ್ನ ಕೊಡ್ತಕ್ಕಂಥದ್ದಾಗತ್ತೆ. ಗಣಪತಿಯನ್ನ ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ. ವೃಷಭ ರಾಶಿ, ಅನಗತ್ಯವಾದಂತಹ ವಿಚಾರಗಳಿಗೆ ಮನಸ್ಸನ್ನ ಕೊಡಬೇಡಿ, ಅದರ ಬಗ್ಗೆ ಆಸಕ್ತಿಯನ್ನ ತೋರಿಸಬೇಡಿ ಅನ್ನುವಂತಹ ಸಲಹೆ ಇಲ್ಲಿದಾಗಿರುತ್ತೆ. ಅದಕ್ಕೆ ಹೆಚ್ಚಿನ ಆಸಕ್ತಿಯನ್ನು ಕೊಟ್ರೆ ಏನಾಗತ್ತೆ ಅನ್ನುವಂಥದ್ದು ನಿಮ್ಮ ಅನುಭವಕ್ಕೆ ಬರುವಂಥದ್ದು. ನಿಮ್ಮ ಕೆಲಸದಲ್ಲಿ ಸ್ಥಿರತೆಯನ್ನು ಹೆಚ್ಚಿಸ್ಕೊಳ್ಬೇಕು. ಅಂದ್ರೆ ಕಾನ್ಸಂಟ್ರೇಟ್ ಮಾಡಿ ನೀವು ಆ ಕೆಲಸವನ್ನ ಮಾಡಬೇಕಾಗತ್ತೆ. ನಿಮ್ಮ ಮನಸ್ಸೆಲ್ಲೋ ಇರುತ್ತೆ, ನಿಮ್ಮ ಗಮನ ಎಲ್ಲೋ ಇರುತ್ತೆ, ಕೆಲಸವನ್ನ ಮಾಡ್ತಾನೆ ಇರ್ತೀರಿ, ಅದು ಯಾವ ಪ್ರಯೋಜನಕ್ಕೂ ಬರೋದಿಲ್ಲ. ಆ ಕೆಲಸದ ಗುಣಮಟ್ಟ ಕಡಿಮೆ ಆಯಿತು ಅಂತಂದ್ರೆ ನೀವು ಗಳಿಸಿದಂತಹ ಎಲ್ಲ ಗೌರವ ನೀರಿನಲ್ಲಿ ಹೋಮ ಮಾಡಿದ ಹಾಗೆ ಆಗ್ಬಿಡುತ್ತೆ. ಇಷ್ಟು ದಿವಸ ಕಷ್ಟಪಟ್ಟಿದ್ದು ಲೆಕ್ಕಕ್ಕೆ ಬರುವುದಿಲ್ಲ, ಇಷ್ಟು ದಿವಸದ ಸೇವೆ ಮಾನ್ಯ ಆಗುವುದಿಲ್ಲ ಅನ್ನುವಂಥದ್ದನ್ನ ತಿಳ್ಕೊಳ್ಬೇಕಾಗತ್ತೆ. ಶತ್ರುಗಳಿಂದ ಅಥವಾ ವಿರೋಧಿಗಳಿಂದ ಕೆಲವು ವಿರೋಧ ವ್ಯಕ್ತ ಆಗಬಹುದು. ನಿಮ್ಮ ಬಗ್ಗೆ, ನಿಮ್ಮ ಕೆಲಸದ ಬಗ್ಗೆ ಯಾವುದಕ್ಕೂ ಅಂಜಬೇಕಾದಂತಹ ಪರಿಸ್ಥಿತಿಯಲ್ಲಿ ನೀವು ಇರುವುದಿಲ್ಲ ಅಂತ ಅರ್ಥ. ಮನೆಯಲ್ಲಿ ನಿಮ್ಮ ವೈಯಕ್ತಿಕವಾದಂತಹ ಸಮಸ್ಯೆಗಳನ್ನು ಕುರಿತು ಚರ್ಚೆ ಮಾಡುವಂತಹ ಅವಕಾಶ ಇದೆ. ಆರೋಗ್ಯಕರವಾಗಿ ಚರ್ಚೆಯನ್ನು ಮಾಡಿ ಸರಿಯಾದಂತಹ ರೀತಿ ರಿವಾಜುಗಳನ್ನ ತಿಳ್ಕೊಂಡು ಅದರಂತೆ ಮುಂದುವರಿರಿ ಅಂತಕ್ಕಂಥದ್ದು. ಶಾರೀರಿಕವಾದಂತಹ ಅಡೆತಡೆಗಳು ದೂರವಾಗ್ತಕ್ಕಂಥದ್ದು. ಸ್ವಲ್ಪ ಮಟ್ಟಿಗೆ ಚುರುಕುತನದಿಂದ ಚಟುವಟಿಕೆಯಿಂದ ಇರತಕ್ಕಂತಹ ಮನಸ್ಥಿತಿ ಈ ದಿವಸ ನಿಮ್ಮದಾಗತ್ತೆ. ಹೊಸ ವಸ್ತುಗಳನ್ನ ಖರೀದಿ ಮಾಡಿ ಅದರಿಂದ ಖುಷಿ ಪಡ್ತಕ್ಕಂತಹ ಯೋಗವೂ ನಿಮಗೆ ಈ ದಿವಸ ಒದಗಿ ಬರುತ್ತೆ. ಸುಬ್ರಹ್ಮಣ್ಯ ಸ್ವಾಮಿಯನ್ನ ಪ್ರಾರ್ಥನೆ ಮಾಡಿ ಶುಭವಾಗಿ. ಮಿಥುನ ರಾಶಿ, ಉದ್ಯೋಗ ಮಾಡ್ತಕ್ಕಂತಹ ಸ್ಥಳದಲ್ಲಿ ಹೊಸಬರ ಪರಿಚಯವಾಗುತ್ತೆ. ನಿಮ್ಮ ಕಾರ್ಯಕ್ಷೇತ್ರವನ್ನ ಒಂದಷ್ಟು ವಿಸ್ತರಣೆ ಮಾಡಿಕೊಳ್ಳಿಕ್ಕೆ ಅವರಿಂದ ಸಹಕಾರವೂ ಸಿಕ್ಕುವಂತಹ ಸೂಚನೆ. ಪ್ರೇಮಿಗಳು ತುಂಬಾ ಎಚ್ಚರದಿಂದ ಇರಬೇಕಾದಂತಹ ದಿವಸ. ಸ್ವಲ್ಪ ಮಟ್ಟಿಗೆ ಎಚ್ಚರ ತಪ್ಪಿದ್ರೂ ಕೂಡ ಕಾನೂನಿನ ಕಟ್ಟಲೆಗೆ ಸಿಗಹಾಕೊಳ್ಬೇಕಾದಂತಹ ಪರಿಸ್ಥಿತಿ ಒದಗಬಹುದು ಅಂತಕ್ಕಂಥದ್ದು. ಅಜಾಗರೂಕತೆಯಿಂದ ದೊಡ್ಡ ಗಂಡಾಂತರವನ್ನ ಸೃಷ್ಟಿ ಮಾಡಿಕೊಳ್ತೀರಿ. ಜವಾಬ್ದಾರಿ ಇರುವುದಿಲ್ಲ, ಎಚ್ಚರಿಕೆ ಇರುವುದಿಲ್ಲ. ಆ ರೀತಿ ಮೈಮರೆತಾಗ ತೊಂದರೆಗೆ ಕಾರಣ ಆಗುವಂಥದ್ದಿದೆ. ಖಾಸಗಿ ಉದ್ಯೋಗವನ್ನ ಮಾಡ್ತಕ್ಕಂಥವ್ರಿಗೆ, ಅಂದ್ರೆ ಖಾಸಗಿ ಕ್ಷೇತ್ರದಲ್ಲಿ ಉದ್ಯೋಗವನ್ನ ಮಾಡ್ತಾ ಇರತಕ್ಕಂಥವ್ರಿಗೆ ಈ ದಿವಸ ಹೆಚ್ಚಿನ ಒತ್ತಡ ಇರುತ್ತೆ. ಅದನ್ನ ದಾಟಿ ಬರ್ತಕ್ಕಂಥದ್ದು ದೊಡ್ಡ ತಲೆನೋವಾಗಿ ನಿಮಗೆ ಪರಿಣಮಿಸ್ತಕ್ಕಂಥದ್ದಾಗತ್ತೆ.
ಸಾಯಂಕಾಲದ ಹೊತ್ತಿಗೆ ಸ್ವಲ್ಪ ಮಟ್ಟಿಗೆ ಏನೋ ಸಮಾಧಾನ ಸಿಕ್ಕಬಹುದು, ಆದರೆ ಅದು ಪರಿಪೂರ್ಣ ಅಂತ ಹೇಳಿ ಭಾವಿಸುವಂಥದ್ದಲ್ಲ. ಈಗ ಹೋಲಿಸಿದ್ರೆ ಸಾಯಂಕಾಲ ಪರವಾಗಿಲ್ಲಪ್ಪ ಅಂತ ಹೇಳಿ ಅಂದುಕೊಳ್ಳುವಂತಹ ರೀತಿಯಷ್ಟೇ ಅದು. ತಂದೆಯವರಿಂದ ನಿಮಗೆ ಸಹಾಯ ಸಿಕ್ಕುವಂತಹದ್ದು, ಸಹಾಯ ಹಸ್ತವನ್ನ ಅವರು ಚಾಚ್ತಾರೆ ಅನ್ನುವಂಥದ್ದು ಇಲ್ಲಿ ಬಹಳ ಮುಖ್ಯವಾದಂತಹದ್ದು. ಶಿವಾರಾಧನೆಯನ್ನು ಮಾಡಿ, ಎಲ್ಲವೂ ಕೂಡ ಶುಭವಾಗಿ. ಕರ್ಕಾಟಕ ರಾಶಿ, ಹೊಸ ಕೆಲಸದ ಆರಂಭಕ್ಕೆ ಮುಂಚೆ ಸರಿಯಾದಂತಹ ಯೋಚನೆ, ಸರಿಯಾದಂತಹ ಸಲಹೆಗಳನ್ನು ಪಡ್ಕೊಳ್ಳಿ. ಅದಿಲ್ಲ ಅಂತಾದರೆ ಸ್ವಲ್ಪ ಮಟ್ಟಿಗೆ ಸಮಸ್ಯೆಯನ್ನು ನೀವೇ ತಂದುಕೊಂಡ ಹಾಗಾಗತ್ತೆ. ಅದರ ಬಗ್ಗೆ ಆಲೋಚನೆ ಇರಲಿ. ಜವಾಬ್ದಾರಿ ಹೆಚ್ಚಾದಾಗೆಲ್ಲ ಒತ್ತಡಗಳು ಹೆಚ್ಚಾಗ್ತಾ ಹೋಗುತ್ತೆ. ಯಾಕೆ ಅಂತಂದ್ರೆ ಆ ಸ್ಥಾನವೇ ಹಾಗೆ. ನಿಮ್ಮ ಕರ್ತವ್ಯದ ಪ್ರಜ್ಞೆ ಪ್ರತಿ ಕ್ಷಣವೂ ಕೂಡ ಜಾಗೃತವಾಗಿರಬೇಕು ಅನ್ನುವಂತಹ ಎಚ್ಚರಿಕೆ ಇರುತ್ತೆ. ಹೆಚ್ಚಿನ ರಕ್ತದೊತ್ತಡ ಇರ್ತಕ್ಕಂಥವ್ರು, ಹೈ ಬಿ ಪಿ ಇರ್ತಕ್ಕಂಥವ್ರು ಈ ದಿವಸ ಸಮಸ್ಯೆಗೆ ಒಳಗಾಗ್ತೀರಿ. ತುಂಬ ತುಂಬ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ವಿರೋಧಿಗಳಿಂದ ನಿಮ್ಮ ಗೌರವಕ್ಕೆ ಧಕ್ಕೆ ಬರುತ್ತೆ. ಇಲ್ಲ ಸಲ್ಲದ ಮಾತುಗಳನ್ನು ಆಡ್ತಾರೆ. ನಿಮ್ಮ ಬಗ್ಗೆ ನಂಬಿಕೆ ಇಟ್ಟಿರತಕ್ಕಂಥವರ ಮನಸ್ಸನ್ನ ಕೆಡಿಸ್ತಾರೆ. ಹಾಗಾಗಿ ನಿಮ್ಮ ಗೌರವಕ್ಕೆ ಧಕ್ಕೆ ಬರ್ತಕ್ಕಂಥದ್ದಿದೆ. ಕೆಟ್ಟ ಮನಸ್ಥಿತಿ ಯಾರದ್ದಿರುತ್ತೋ ಅವರನ್ನ ನೀವು ಹೇಗೆ ಗುರುತಿಸ್ತೀರೋ ಅಂಥವರಿಂದ ದೂರ ಉಳ್ಕೊಂಬಿಡಿ. ಅದು ನಿಮಗೆ ಒಳ್ಳೆಯದಾಗ್ತಕ್ಕಂಥದ್ದು. ನಿಮ್ಮ ಹಳೆಯ ನೆನಪುಗಳೆಲ್ಲ ನಿಮಗೆ ನೋವನ್ನುಂಟು ಮಾಡುತ್ತೆ. ಹಿಂದಿನದೆಲ್ಲ ಆಲೋಚನೆಗೆ ಬರುತ್ತೆ. ಬಂದಾಗ ಅಲ್ಲಿ ಏನೇನು ಆಗಿತ್ತು ಅನ್ನುವಂಥದ್ದೆಲ್ಲ ನಿಮ್ಮ ಮನಃಪಟಲದಲ್ಲಿ ಬಂದು ನೋವಿಗೆ ಅದು ಕಾರಣವಾಗುತ್ತೆ. ಕಣ್ಣೀರು ಹಾಕ್ತೀರಿ. ವಿಷ್ಣು ಸಹಸ್ರನಾಮವನ್ನು ಶ್ರವಣ ಮಾಡಿ. ಶುಭವಾಗಿ.